ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೋ ಲಾಗ್. ಎಸ್, ಯಾರ್ದು ಜೊತೆ ಕೂತಿದ್ದಾರೆ ಅಂತ ಅನ್ಕೋತೀನಿ. ಎಸ್, ಮೈ ಫೇವ್ರೇಟ್ ಸ್ಟೂಡೆಂಟ್ ಸಮ್ಯಕ್ತಾ ಅಂತ ಅವ್ರ ಹೆಸರು. ಇವಾಗ PUC ಸೈನ್ಸ್ PCMB ತಗೊಂಡಿದ್ದಾರೆ ಇಲ್ಲೇ ಪೇಸ್ ಕಾಲೇಜಲ್ಲಿ. ತುಂಬಾ ಇಷ್ಟ. ನನಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ರು, ಫೇವರ್ ಸ್ಟೂಡೆಂಟ್ಸ್. ಅದರಲ್ಲಿ ಸುಂದ್ರಿ ಕೂಡ ಒಬ್ರು. ಸುಂದ್ರಿ ಅಂತಾನೆ ಕರಿತಿದ್ದೆ ನಾನು, ಬಿಕಾಸ್ ಬರೀ ಬ್ಯೂಟಿಯಿಂದ ಅಲ್ಲ, ಫ್ರಮ್ ಹಾರ್ಟ್ ಆಲ್ಸೋ ಶಿ ಈಸ್ ಸುಂದ್ರಿ ಓನ್ಲಿ. ಸೊ ಐ ವಾಸ್ ಕಾಲಿಂಗ್ ಹರ್ ಸುಂದ್ರಿ. ಎಸ್, ಮೀಟ್ ಮೈ ಬೆಸ್ಟ್ ಸ್ಟೂಡೆಂಟ್ ಸಮ್ಯಕ್ತಾ. ಓಕೆ, ಸಮ್ಯಕ್ತಾ ಅಂತ ಹೇಳಿ ತುಂಬ ಒಳ್ಳೆ ಹುಡುಗಿ ಆ್ಯಂಡ್ ನನ್ನ ಬೆಸ್ಟ್ ಹುಡುಗಿ. ಅವರೊಂದು 7 ಮೆಂಬರ್ಸ್ ಇದ್ರು, ಒಂದು ಗ್ರೂಪ್ ಇತ್ತು ನಮ್ಮದು ಹುಡುಗಿರದು. ಅವರೆಲ್ಲರೂ ಕೂಡ ನನ್ನ ತುಂಬಾ ಇಷ್ಟಪಡ್ತಿದ್ರು. ಎಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಸ್ಟೂಡೆಂಟ್ಸ್, ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋಗೆ. ಎಸ್, ಸುಂದ್ರಿನೂ ಬಂದಿದ್ದಾಳೆ, ನೀವು ಕೂಡ ಬನ್ನಿ ಒಂದ್ಸಲ ಟೈಮ್ ಮಾಡಿಕೊಂಡು. ಬಿಸಿ ಶೆಡ್ಯೂಲಲ್ಲಿ ಆಗಿರಲ್ಲ, ಬಟ್ ಟೇಕ್ ಟೈಮ್ ಟು ಮೀಟ್ ಮೀ. ಓಕೆ, ಎಸ್, ಒನ್ಸ್ ಅಗೇನ್ ನನ್ನೆಲ್ಲ ಸ್ಟೂಡೆಂಟ್ಸಿಗೆ ಹಾಯ್. ಸುಂದ್ರಿ ನೀನು ಹಾಯ್ ಮಾಡು. ಹಾಯ್ ಎಲ್ಲ ಫ್ರೆಂಡ್ಸ್. ಮತ್ತೆ ಖುಷಿ ಏನ್ ಅನಿಸ್ತಿದೆ ಬಂದು? ಫುಲ್ ಖುಷಿ ಆಗುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್, ತುಂಬಾ ದಿನ ಆದ್ಮೇಲೆ. ಅಂದ್ರೆ ಅವರು 8th ಇದ್ದಾಗ ನಾನು ಅವ್ರಿಗೆ ಮ್ಯಾಥ್ಸ್ ಮಾಡ್ತಿದ್ದೆ. ಸೊ ತುಂಬಾ ಗ್ಯಾಪ್ ಆಯ್ತು, ಅರೌಂಡ್ 2 ಇಯರ್ಸ್ ಗ್ಯಾಪ್. 2 ಇಯರ್ಸ್ ಗ್ಯಾಪ್ ಆದ್ಮೇಲೆ ಮತ್ತೆ ಮೀಟ್ ಮಾಡ್ತಾ ಇದೀವಿ. ಬಿಫೋರ್ ತುಂಬಾ ಅಂದ್ರೆ ಸ್ಕೂಲಲ್ಲೇ ಇರ್ತಿದ್ದೆ ನಾನು ಒಟ್ಟಿಗೆ. ಅಂದ್ರೆ ಸ್ಕೂಲ್ ಬರೀ ಸ್ಟೂಡೆಂಟ್ಸ್ದು ಮತ್ತೆ ಟೀಚರ್ದು ಸಂಬಂಧ ಇಲ್ಲ, ನಮ್ಗಳ ಮಧ್ಯೆ ಅಮ್ಮ ಮಕ್ಕಳ ಸಂಬಂಧ ಕೂಡ ಇತ್ತು. ಒಂದು 8 ಮೆಂಬರ್ಸ್ ಏನಿದ್ರು ಇವರು ಹುಡುಗಿರು, ಲೈಕ್ ಜಾದವ್, ಸುಂದ್ರಿ, ಅಕ್ಷರ ಆ್ಯಂಡ್ ನೇಹ, ಸಾಹಿತ್ಯ, ರೈಟ್, ಮೇಘನಾ ಆ್ಯಂಡ್ ಇದ್ರು ಒಂದಷ್ಟು ಜನ. ಮತ್ತೆ ಬಾಯ್ಸ್ ಕೂಡ ಇದ್ರು. ಬಾಯ್ಸ್ ಕೂಡ ತುಂಬ ಒಳ್ಳೆ ಬಾಯ್ಸ್ ಆಗಿದ್ರು ನನ್ನ ಮಕ್ಕಳು. ಎಲ್ಲರದು ಫೇವ್ರೇಟ್ ಟೀಚರ್ ನಾನಾಗಿದ್ದೆ, ನನಗೆ ಫೇವ್ರೇಟ್ ನನ್ನ ಮಕ್ಕಳೇ ಆಗಿದ್ರು. ಬಿಕಾಸ್ ಐ ವಾಸ್ ದ ಮದರ್ ಟೀಚರ್ ಫಾರ್ 8A ಸೆಕ್ಷನ್. ಹಾಗಾಗಿ ಬಾಂಡಿಂಗ್ ತುಂಬ ಜಾಸ್ತಿನೇ ಇತ್ತು. ಎಸ್, ಇವಾಗ PU ಸೈನ್ಸ್ ತೊಗೊಂಡಿದ್ದಾಳೆ ಸುಂದ್ರಿ. ನಿಮ್ಮೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಅವಳಿಗಿರಲಿ, ಫ್ಯೂಚರ್ ಲೈಫ್ ಚೆನ್ನಾಗಾಗಲಿ, ಎಜುಕೇಷನ್ ಚೆನ್ನಾಗಾಗಲಿ ಅಂತ ನನ್ನ ಮಗಳಿಗೆ ಹರಸಿ ನೀವು. ಎಸ್, ಶಿ ವಾಸ್ ಫೀಲಿಂಗ್ ಹ್ಯಾಪಿ, ಈವನ್ ಐ ಆಮ್ ಆಲ್ಸೋ ಫೀಲಿಂಗ್ ಹ್ಯಾಪಿ ಟು ಮೀಟ್ ಹರ್. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ, ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸುಂದ್ರಿ ಚಾಕ್ಲೇಟ್ ಕೊಡೋವರೆಗೂ ಮಾತ್ರ ಅವಳ ಹತ್ರ ಬಂದು ಕೊಲಿ ಅಂತ ಹೇಳಿ ಇಸ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಮುಗೀತು, ಮತ್ತೆ ವಾಪಸ್ ಹೋದ. ಲೀನು ಬಾಯಿಲಿ, ಅಕ್ಕ ಕರಿತಾಳೆ, ಅಕ್ಕ ಕೊಡು 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 ಮಗ್ನೆ. ನಮ್ಮಕ್ಕ ಅಲ್ಲ, ಕೊಡು. ಕಟ್ ಮಾಡೋದು ಹಂಗ ಕೆಟ್ಟದಾಗಿ? ಬರೀ ಪ್ಲೇನ್ ಹ್ಯಾಂಡಿಂದ ತಗೋವಂತ ಚಾಕ್ಲೇಟ್ ಕೊಡ್ತಾನೆ ನೋಡಿ. ಪೈಸಾ ಕೊಡ್ತಾನಂತೆ. ಪೈಸಾ, ನಾವು ಅನ್ಕೋಬೇಕದು ಪೈಸಾ ಅಂತ. ಲೀನು ಏನದು ಮಾಡಿದ್ದು? ಲೀನು ತೋರಿಸಿ, ಏನದು ಮಗ, ಏನದು? ಈ ಕಡೆ ಮಾಡು, ಏನದು? ಹಂಗೆಲ್ಲ ಮಾಡಬಾರ್ದು, ನಮ್ಮ ಅಕ್ಕ ಅಲ್ಲ. ಅಕ್ಕಂಗೆ ಮಾತಾಡ್ಸೋಗು, ಬೈಲ್ ಜೀವ ಬೈಲ್ ಬಾ. ಹಾಬು ಕುಡಿದ್ಯಾ? ಓಕೆ ಕುಡಿ, ಪಟಾಪಟ್ ಕುಡಿ. ಮತ್ತೆ June 4 ಇಂದ ಸರ್. ಹಾಂ ಸರ್, ವೆನ್ಸ್ಡೇ ಇಂದ ಸ್ಟಾರ್ಟ್. ಅರ್ಧ ಕೊಡ್ಲ ಅಂತ. ನೀನು ತೆಗ್ಯಾಕೆ ಬರೋದ ಕೊಟ್ಟು ನಂತ ಹಿಂಗೆ ಮಾಡು, ಹಿಂಗೆ ಓಪನ್ ಮಾಡು. ಹಿಂಗೆ ಓಪನ್ ಮಾಡಿ ನಾನು ಮಾಡ್ಕೊಡ್ತೀನಿ. ಕೊಡು, ಅಕ್ಕಂಗೆ ಕೊಡು, ಅಕ್ಕ ಓಪನ್ ಮಾಡಿಕೊಡ್ತಾರೆ. ಕೊಡು ಜೀವ, ಕೊಡು. ಅಯ್ಯಯ್ಯೋ, ಜಾಣ ಅಲ್ಲ ನೀನು. ಚೇರ್ ಕೊಟ್ಟಿನಿ, ಚಾಕಿ ಕೊಡು, ಕಟ್ ಮಾಡ್ಕೊಡ್ತೀನಿ. ಹಂಗೆ ಮಾಡಬಾರ್ದು. ಅವನಿಗೆ ಅದು ಆ್ಯಕ್ಚುಲಿ ಚಿಂಗಾಮ್ ಅಂತ ಗೊತ್ತಿಲ್ಲ. ಹೆಂಗು ಸುಂದ್ರಿ ಬಂದಿದ್ಲು ಅಂದು ಪಾಸ್ತಾ ಅಂತ ನಾನು ಪ್ಲಾನ್ ಮಾಡ್ಕೊಂಡೆ. ಆ್ಯಕ್ಚುಲಿ ಸುಂದ್ರಿಗೆ ನಾನು ಮಾಡೋ ಪಲಾವ್ ಇಷ್ಟ. ನಾನು ಜಾರ್ ಒಂಚೂರು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಪಾಸ್ತಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಶೀ ಈಸ್ ಟೆಲ್ಲಿಂಗ್ ನಾವು ಅವ್ರಿಗೆ ಪಾಸ್ತಾನು ಇಷ್ಟನೇ ಇಲ್ಲಂತೆ. ಪಾಪ, ಅದಕ್ಕೆ ಹೇಳಿದೆ ಇನ್ನೊಂದ್ಸರಿ ಬರುವಾಗ ಫೋನ್ ಮಾಡಿ ಬಾರಪ್ಪ ಅಂತ ಹೇಳಿದೆ. ಪಾಸ್ತಾ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನಾವು ಹೊರಗಡೆಯಿಂದ ಪಾಸ್ತಾ ತಂದು ಕೊಡೋದಿಲ್ಲ, ನಾನೇ ಮಾಡ್ತೀನಿ. ನಮ್ಮ ಮಮ್ಮಿ, ನಾ ಸಮೂ ಮಮ್ಮಿ, ಸರಿನಾ? ನಾ ಕರ್ಕೊಂಡು ಹೋಗ್ತೇನೆ ನಮ್ಮ ಮನೆಗೆ. ಅಕ್ಕ ನಮ್ಮ ಮಮ್ಮಿ, ಸರಿನಾ? ಅಕ್ಕ ಓಕೆನಾ?
ಥಿಂಕ್ ಮಾಡಕತ್ತಾನ ಏನ್ ಹೇಳಿ ಪಾಪು ಪಾಪು ನಾನು ನಿನ್ನ ಮಮ್ಮಿನ ಅಕ್ಕನ ಮಮ್ಮಿನ ಐ ಲವ್ ಯು ಅಂತ ನಾನು ನಿಮ್ಮ ಮಮ್ಮಿಗೆ ಅಷ್ಟ ಐ ಲವ್ ಯು ಬಾಯ್ಲಿ ಪಾಪು ಬಾಯ್ಲಿ ಬೇಗ ಬಾ ನೀನು ಬಸ್ಸಿಗೆ ಹಿಂಗ ನೋಡ್ದ ಬಾಯ್ಲಿ ಅಪ್ಪ ನಂಗ ಅವನಿಗೆ ಆಗೊಂದು ಕೊಡಮ್ಮ ನೀನು ನೀನು ಬಾಯ್ಲಿ ನೋಡಿಲಿ ನಾನು ನೋಡಿಲಿ ನನ್ನ ಅಕ್ಕನ ಮಮ್ಮಿ ಚಿನ್ನ ಕೂಡ ನಮ್ಮ ಮಮ್ಮಿ ನಾ ಅಕ್ಕನ ಮಮ್ಮಿ ನೀನು ಅಕ್ಕನ ಮಮ್ಮಿ ನಾನು ನೀ ಯಾರ ಮಮ್ಮಿಪ್ಪ ಕೇಳಿಲಿ ನೀ ಯಾರ ಮಮ್ಮಿ ಅಂತ ಮಮ್ಮಿ ನಿನ್ ಮಮ್ಮಿ ಯಾರು ಬಾಯಿಲಿ ಬಾ ಮಗ ಬಾಯಿಲಿ ನಿನ್ ಮಮ್ಮಿ ಯಾರದು ಕೇಳಿದ್ರೆ ನಾನು ನೀ ಯಾರ ಮಮ್ಮಿ ಅವ್ನು ಹೇಳಿಲ್ಲ ನೋಡ್ತದ ನಂಗೆ ನನ್ನ ಅಕ್ಕನ ಮಮ್ಮಿ ಅಂದ ತಕ್ಷಣ ನಾನು ನೋಡ್ತಾನೆ ಇಲ್ಲಿ ನೋಡಲ್ ವಿಡಿಯೋ ನೋಡಲ್ ಹಾಲು ಬಂತಲ್ಲ ಹಾಲು ತಗೋತಿತ್ತಾಳ ನಂಗೆ ಅವ್ವನ ಫೇವ್ರೇಟ್ ಅಕ್ಕ ಹಾಯ್ ಮೇಡಮ್ ಮಾತಾಡ್ಸಲಿ ಮಮ್ಮಿ ಫೇವ್ರೇಟ್ ಸ್ಟೂಡೆಂಟ್ಸ್ ನನ್ನ ಫ್ರೆಂಡ್ಸ್ ನಾನು ಕರ್ಕೊಂಡು ಥ್ಯಾಂಕ್ ಯು ಎಲ್ಲರಿಗಿಂತ ಯಾವ್ಯಾರ ಫೇವ್ರೇಟ್ ಅಬ್ಬುಕುಲಿ ಅಬ್ಬುನೇ ಇಲ್ಲ ನೀನು ನಿಮ್ಮ ಮಮ್ಮಿ ನಾನು ಕರ್ಕೊಂಡು ಹೋಗ್ತೇನೆ ಮಮ್ಮಿ ಕರ್ಕೊಂಡು ಹೋಗ್ತಾರ ನೋಡಕ್ಕ ಕರ್ಕೊಂಡು ಹೋಗ್ಲಿ ಅದಕ್ಕೆ ನಿಮ್ಮ ಮಮ್ಮಿ ನೋಡ್ತೇನೆ ಯಾಕಂದ್ರೆ ಅಕಸ್ಮಾತ್ ಮಮ್ಮಿ ಮಮ್ಮಿ ಹಾಲು ತಗೊಳಕ್ ಹೋದ್ರು ನೀನು ಕೇಳಿಲಿ ಅಕ್ಕ ಏನಂತ ನೋಡಲಿ ಸಮ್ಮಕ್ಕ ಏನ್ ಹೇಳ್ತಾರೆ ನೋಡು ಹಾಕೊಂಡಿದ್ದೆಲ್ಲ ಏನಂದ್ರು ಅಕ್ಕ ನೀನು ನೀನು ನೋಡಲ್ಲಿ ನೀನು ನಾನು ಕರ್ಕೊಂಡು ಹೋಗ್ತೀನಿ ಅವ್ನು ಪಾಸ್ತಾ ತಿನ್ನೋದ್ರಲ್ಲಿ ಬಿಸಿ ಅದು ಎಂತ ಬರೀ ಉಪ್ಪು ನೀರಲ್ಲಿ ಬೇಯಿಸಿರೋ ಪಾಸ್ತಾ ಹಾಂ ಬರ್ತೀನಿ ನಾನು ನಾ ಅಕ್ಕನ ಜೊತೆ ಹೋಗ್ಲಾ ಊರಿಗೆ ಮನೆಗೆ ಹೋಗ್ಲಾ ಅಕ್ಕ ಮನೆಗೆ ಹೋಗ್ಲಾ ಅಮ್ಮೋ ಹೊಡಿತಾನೆ ಅಕ್ಕನ ಜೊತೆ ನಾ ಊರಿಗೆ ಮನೆಗೆ ಹೋಗ್ಲಾ ಅವ್ರ ಮನೆಗೆ ಅಂದ್ರೆ ನೀನು ನೋಡಿಲಿ ಈ ಕಡೆ ತಿರ್ಗು ನಾನು ಕರ್ಕೊಂಡು ಹೋಗ್ತೀನಿ ನಿಧಾನ ಕರ್ಕೊಂಡು ಹೋಗ್ತೀನಿ ಹೋಗ್ಲಪ್ಪ ಪಾಯಸ ಎಲ್ಲ ತಿನ್ನುವಾಗ ಹಿಂಗೆ ಲಿನಿ ಹಾಕೊಂಡು ತಿಂತೀವಲ್ಲ ಆ ಥರ ಮಾಡಿ ಲಿನಿ ಕೇಳಿಲಿ ಹೋಗ್ಲಾ ನಾನು ಅಕ್ಕನ ಮನೆಗೆ ಹೋಗ್ಲಾ ಹೋಗ್ಲಾ ಬೇಡ ಹೇಳ ಹೋಗ್ಲಾ ಬೇಡ ಹೋಗ್ಲಾ ನಾ ಅಕ್ಕನ ಮಮ್ಮಿ ನಾನು ಅಲ್ಲ ಯಾರ ಮಮ್ಮಿ ನಾನು ನನ್ನ ಮಮ್ಮಿ ಶಬಾಷ್ ಯಾರ ಮಮ್ಮಿ ಮಗ್ನೆ ನೀನು ನಮ್ಮ ಮಮ್ಮಿ ನೀನು ಕೇಳಲಿ ಅಕ್ಕ ಏನು ಹೇಳ್ತೀಯಾರ ನೋಡಲಿ ನೀನು ಮಾತಾಡಲ್ಲ ಸ್ಲೋ ಆ ತಕ್ಕಂತ ದೇವ್ರಿಗೆ 5 ಸ್ಟಾರ್ಟ್ ಚಲ್ಕೋಬೇಡ ಅಲ್ಲಿನೂ ಚಲ್ಕೋಬೇಡ ಓ ಎಂಜಾಯ್ ಟೀ ಅಲ್ಲ ಟೀ ಕುಡಿಯೋರ್ತಾರೆ ಫೋಸ್ ಬಿಡೋದು ನೀನು ಟೀನ ಅದು ಮಗ ಟೀನಪ್ಪ ಶೀ ನೀನು ಎಂಥದ್ದು ಲಿನಿ ಏ ಕಳ್ಳ ಟೀನ ಅದು ಟೀನ ನೀರು ಅದು ನೀರು ಟೀನ ಮತ್ತೇನು ನೀಲಲ್ಲ ನೀಲು ಅಲ್ಲ ಮತ್ತೇನು ಕಾಫಿ ಟೀ ಕಾಫಿ ಕಾಫಿ ನೋಡಿಲಿ ನಾ ಅಕ್ಕನ ಜೊತೆ ಮನೆಗೆ ಹೋಗ್ಲಾ ಅಕ್ಕನ ಮನೆಗೆ ಹಂಗೆ ಮಾಡ್ಬಾರ್ದು ಹೇಳು ನೀವು ಹೋಗ್ಲಾ ಬೇಡ ಹೇಳು ಮತ್ತೆ ಕರೆಕ್ಟಾಗಿ ಪಾಪು ಹೋಗ್ಲಾ ಡ್ಯಾಡಿ ಮಮ್ಮಿ ಇಬ್ರು ನನ್ನ ಜೊತೆ ಬರ್ತಾರ ನಮ್ಮ ಮನೆಗೆ ಏ ಅಕ್ಕ ನಮ್ಮ ಅಕ್ಕ ಸಿಟ್ಟು ನೋಡ್ರಿ ನಮ್ಮ ಮಮ್ಮಿ ನೀನು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಒಬ್ಬೋ ಸುಂದ್ರಿ ಹೋಲ್ ತರ್ತೀನಿ ಅಂದವನು ಪಾಪೋನು ನಮ್ಮಕ್ಕ ನಮ್ಮಕ್ಕಪ್ಪ ಸೌಂಡ್ ಮಾಡ್ಬಿಡ್ತಾನೆ ಸ್ಟಿಲ್ ನಾಟ್ ಸೌಂಡ್ ತಾತ ಕರಿತಿದ್ದಾರಂತ ಹೋಗಮ್ಮ
ಹುಡುಗ. ಚಿನ್ನ ಪಾಪ ಸುಂದ್ರಿ ಏನು ಅನಿಸ್ತಿದೆ ಬಂದು? ಸೋ ಹ್ಯಾಪಿ. ನಂಗೂ ಖುಷಿ. ಯಾರಿಗೂ ರಿಪ್ಲೇಸ್ ಮಾಡಕ್ ಆಗಂಗಿಲ್ಲ. ಹೋಗ ಹುಚ್ಚಿ. ಬ್ಯಾಟ್ ತೊಗೊಂಬಂದನ್ರಿ ಅವನು. ಹೊಡಿತೀನಿ ಅಂದು ಬ್ಯಾಟ್ ತೊಗೊಂಬಂದಾನ. ಲೀನು ನೋಡಲ್ಲಿ ಇಸ್ಕೋ. ಲಿಯೋ ಚಿಕ್ಕವಳಿದ್ಲು, ಅರೌಂಡ್ 3 ಇಯರ್ಸ್ ಏನೋ ಅಲ್ಲ ಸುಂದ್ರಿ? 3 ಇಯರ್ಸ್ ಇದ್ಲು ಅನ್ಸತ್ತೆ. ಎಲ್ಲ ನನ್ನೆಲ್ಲ LKG ಇದ್ಲು ಅವಳು. ನನ್ನೆಲ್ಲ ಸ್ಟೂಡೆಂಟ್ಸು ಕೂಡ ಅವಳಿಗೂ ಬೆಸ್ಟ್ ಇದ್ದರು, ಪ್ರತಿಯೊಬ್ಬರು ಕೂಡ. ಎಲ್ಲರೂ ಮನೆಗೆ ಬರ್ತಿದ್ರು ಅಲ್ಲ, ಹಾಗಾಗಿ ಈವನ್ ನನ್ನ ಬರ್ಡೇ ಇರಲಿ, ಸರ್ ಬರ್ಡೇ ಇರಲಿ, ಇಟ್ ಮೀನ್ಸ್ ನನ್ನ ಹಸ್ಬೆಂಡ್ ಬರ್ಡೇ ಇರಲಿ, ಟೀಚರ್ಸ್ ಡೇ ಇರಲಿ, ಎಲ್ಲನೂ ಸೆಲೆಬ್ರೇಟ್ ಮಾಡ್ತಿದ್ರು. ನಿಜವಾಗ್ಲೂ ಲೈಕ್ ಮೈ ಫ್ಯಾಮಿಲಿ ಹಾಗೆ ಇದ್ದರು ಎಲ್ಲರೂ ಕೂಡ. ಸೊ ಅವಾಗಿಂದನೂ ಲಿಯೋಗೆ ಸ್ವಲ್ಪ ಹಚ್ಕೊಂಡಿದ್ದಾರೆ. ಇವಳು ಕೂಡ ಚಿಕ್ಕ ವಯಸ್ಸಿಂದನೇ ಅವರೊಟ್ಟಿಗೆ ಬೆಳೆದಲ್ಲ, ಸೊ ಅವಳಿಗೂ ತುಂಬ ಇಷ್ಟ ಎಲ್ಲರೂ ಕೂಡ ಅವರು. your favorite sister Lily oy ಚಿನ್ನ ಸೂಪರ್ ಮಿಸ್. ನಿಜ ಚೆನ್ನಾಯ್ತಾ? ಸುಂದ್ರಿಗೆ ಆ್ಯಕ್ಚುಲಿ ಪಾಸ್ತಾ ಅಂದರೆ ಹೇಟೆಡ್ ಅಂತೆ, ಇಷ್ಟನೇ ಆಗಲ್ಲ ಅಂತೆ. ಆದರೂ ಪಾಪ ನಾ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ನೋಡು ಅಟ್ಲೀಸ್ಟ್ ಟೇಸ್ಟ್ ಅಂದೆ, ಇಷ್ಟ ಆಯಿತು ಅವಳಿಗೆ. ಶಿ ಲೈಕ್ಸ್. my ever favorite ಎಸ್, ಇಲ್ಲೂ ಇವರಿಬ್ಬರು ಕೂಡ ಇಲ್ಲಿ ತಿಂತಿದ್ದಾರೆ ಪಾಸ್ತಾ. ಲಿಯೋನ ಫ್ರೆಂಡ್ ಅವಳು ತಾನ್ಯ ಅಂತ ಹೇಳಿಬಿಟ್ಟು. ಲೀನು ಕೊಡ್ಲಾ ನಿಂಗೂ ಪಾಸ್ತಾ ಕೊಡ್ಲಾ? ಖಾರ ಇದೆ, ಅಡ್ಡಿಲ್ಲ ಅಡ್ಡಿಲ್ಲ. ಒಬ್ಬೊಬ್ಬ ಏನು ಪ್ರೀತಿನೋ ಪಕ್ಕನ ಮೇಲೆ. ಲೀನು ನಂಗೂ ಒಂದು ತಿನ್ಸು ಮಗನೆ, ನಂಗೂ ಒಂದು ತಿನ್ಸು. ನಾನು ಅಕ್ಕನ ಕೈಯಿಂದ ತಿನ್ನು ನೀನು. ನೀನು ಬೇಡ. ನಾನಷ್ಟೇ ತಿನ್ಸ್ಕೋಬೇಕು, ನೀನ್ ತಿನ್ಬಾರ್ದಲ್ಲ. ಬಿದ್ದದ್ ಬೇಡ, ಬಿದ್ದು ತಿನ್ನಿಸ್ಬಾರ್ದು. ನೋ 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 ನೋ, ಬಿದ್ದು ತಿನ್ನಿಸ್ಬಾರ್ದು. ಬೇರೆ ತಗೋ, ಬೇರೆ ತಗೋ. ಬಿದ್ದದ್ ಬೇಕಲ್ಲ? ಹಾಂ, ಇದೆ ಬಿದ್ದಿದ್ದು. ಇದೆಮ್ಮ ಬಿದ್ದಿದ್ದು. ಅಕ್ಕನ ಕೇಳಬೇಕಿದ್ರೆ ಸಮ ಕೇಳು. ಅಯ್ಯಯ್ಯೋ ಸೋ ಇಂಟೆಲಿಜೆಂಟ್. ಡ್ರೆಸ್ ಮೇಲೆ ಚಲ್ಗಿಲ್ಲಿ ಮತ್ತು ಅಕ್ಕಂಗೆ ಸಾಕು. ನೀನ್ ತಿನ್ನು, ನೀನ್ ತಿನ್ನು. ಎಸ್, ಪಾಸ್ತಾ ರೆಸಿಪಿ ಒಂದ್ಸರಿ ನಿಮ್ಮ ಮಟ್ಟಿಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಮಾಡ್ಕೊಳ್ಳಿ. ಸುಂದ್ರಿ ಹೆಂಗೈತಪ್ಪ ಪಾಸ್ತಾ? ಸೂಪರ್, ನಿಜ ಮಸ್ತ್. ಚೆನ್ನಾಗೈತಾ? ಇಷ್ಟ ಇಲ್ಲ ಪಾಸ್ತಾ ಅಂದೆ ತಾನೇ. ಹೆಂಗೈತೆ ಪಾಸ್ತಾ? ಸೂಪರಾ? ಇವಳು ಲಿಯೋನ್ ಫ್ರೆಂಡ್ ತಾನ್ಯ ಅಂತ. ಹೆಂಗಿದೆ ಗುಂಡಿ? ಅಲ್ಟಿಮೇಟ್. ಎಲ್ಲ ಪಾಸ್ತಾ ತಿಂತಿದ್ದಾರೆ. ಯಾವುದು ಇಲ್ವೇ ಇಲ್ಲ. ಆಮೇಲೆ ಮತ್ತೆ ವಿಡಿಯೋನ ಶುರು ಮಾಡ್ತೀನಿ. ನಾನು ಕೂಡ ಪಾಸ್ತಾ ತಿಂತೀನಿ ಇವಾಗ. ಅವ್ರ ತಮ್ಮ ತಿನ್ನಿಸ್ತಿದ್ದಾನೆ ಸುಂದ್ರಿಗೆ. ತಿನ್ನು ಕೈಯಲ್ಲಿ ಮಿಸ್ ಮಾಡೋದು ಬಿಟ್ರೆ ಇವತ್ತು ತಿನ್ನಾಡ್ತಿರೋದು ಪಾಸ್ತಾನ. 3rd ಸ್ಟ್ಯಾಂಡರ್ಡ್, ಈಗ ಫಸ್ಟ್ PU. ಅವಾಗ ಸ್ಮೆಲ್ ಕಂಡ್ರೆ ಆಗ್ತಿರ್ಲಿಲ್ಲ, ಮಿಸ್ ವಾಮಿಟ್ ಮಾಡ್ಕೊಂಡು ಬಿಡ್ತಿದ್ದೆ. ಒಟ್ಟ ಇಷ್ಟ ಆಗಂಗಿಲ್ಲ ಪಾಸ್ತಾ ಅಂತ ಹೇಳಿ ಇವತ್ತ ನಿಮ್ಮ ಮನ್ಯಾಗ ತಿನ್ನಾಕತ್ತಿರೋದು. ಎಸ್, ಚೆನ್ನಾಗೈತಿ. ಖುಷಿ ಆಯಿತು ಮಗಳೇ. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಪಾಪ ಅದಕ್ಕೆ ಪಲಾವ್ ಇಷ್ಟ. ನಾನು ನೋಡಿದ್ರೆ ಪಾಸ್ತಾ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ನಾನು. ಬಟ್ ನೀ ತಿಂದಿಯಲ್ಲ, ಖುಷಿ ಆಯ್ತು ನನಗೆ ನಿಜವಾಗ್ಲೂ. ನನ್ನೆಲ್ಲ ಮಕ್ಕಳಿಗೂ ನಾನು ಮಾಡೋ ಪಲಾವ್ ಇಷ್ಟ ಆಗ್ತಿತ್ತು. ಮತ್ತು ಟೊಮೆಟೊ ಬಾತ್ ಅಲ್ಲ ಮಗಳೇ? ಟೊಮೆಟೊ ಬಾತು ಭಾರಿ ಫೇವ್ರೇಟ್. ಅದು ನಾ ಮಾಡೋದು ಅವ್ರಿಗೆ ಎಲ್ರಿಗೂ ಇಷ್ಟ ಆಗ್ತೈತಿ. ಈವನ್ ನನ್ನ ಬರ್ಡೇ, ನನ್ನ ಹಸ್ಬೆಂಡ್ ಬರ್ಡೇ ಎಲ್ಲ ಇವರು ಸೆಲೆಬ್ರೇಟ್ ಮಾಡ್ತಿದ್ರು ನಮ್ಮ ಮನೆಗೆ ಬಂದು. ಆಗ ನಾನು ಆಲ್ಮೋಸ್ಟ್ ಪಲಾವು ಅಥವಾ ಟೊಮೆಟೊ ಬಾತನ್ನೇ ಮಾಡಿರ್ತಿದ್ದೆ ನಾನು. ನಿಜವಾಗ್ಲೂ ಆಲ್ ಟೈಮ್ ಫೇವ್ರೇಟ್ ಅವರಿಗೆ ಟೊಮೆಟೊ ಬಾತು. ಅಷ್ಟು ಜನಕ್ಕೂ ಮಾಡ್ತಿದ್ದೆ ನಾನು. ಅಷ್ಟು ಇಷ್ಟ ನನಗೆ, ನನ್ನ ಮಕ್ಕಳು ಇಷ್ಟ ಆಗ್ತಿದ್ರು. ಎಸ್, ಯಾರಿಗೆಲ್ಲ ಸ್ಟೂಡೆಂಟ್ಸು ನೆನಪಾದರೂ ನಮ್ಮ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸ್ಟೂಡೆಂಟ್ಸ್ಗೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪವಿತ್ರವಾದ ವೃತ್ತಿ. ಈ ವೃತ್ತಿಯಲ್ಲಿ ಯಾರೆಲ್ಲ ಇದ್ದೀರಾ ನಿಜವಾಗ್ಲೂ ಅವರೆಲ್ಲರೂ ಕೂಡ ಖುಷಿ ಪಡುವಂಥದ್ದು. ಯಾಕೆಂದರೆ ಯಾರನ್ನು ಬೇಕಾದರೂ ಮರಿಬೋದು ಜೀವನದಲ್ಲಿ ಅಲ್ವಾ? ಯಾರನ್ನು ಬೇಕಾದರೂ ಡಾಕ್ಟರು, ನಮ್ಗೆ ಹೆಲ್ಪ್ ಮಾಡಿದ ಇಂಜಿನಿಯರು, ಯಾರನ್ನು ಬೇಕಾದರೂ ಮರಿಬೋದು. ಆದರೆ ನಮಗೆ ಪಾಠ ಕಲಿಸಿದ ಗುರುಗಳನ್ನು ಮಾತ್ರ ಯಾವತ್ತೂ ಮರೆಯೋಲ್ಲ. ನಾನು ಅಂತಲ್ಲ, ನೀವಂತಲ್ಲ, ಯಾರು ಕೂಡ ಮರೆಯೋಲ್ಲ. ಬಿಕಾಸ್ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅವರು. ಯಾರು ಪಾಠ ಮಾಡಿರ್ತಾರೆ, LKGಯಿಂದ ಹಿಡಿದು ಟಿಲ್ ನಾವು ಜಾಬ್ ತೊಗೊಳ್ಳೋವರೆಗೂ ಇರಲಿ, ಅಥವಾ ಹೌಸ್ ವೈಫ್ ಆಗೋವರೆಗೂ, ಅಥವಾ ಒಂದು ಎಂಪ್ಲಾಯ್ ಆಗೋವರೆಗೂ ಇರಲಿ,
ಟಿಲ್ ಅವರ್ ಲಾಸ್ಟ್ ಡೇಸ್ ಏನಿದೆ ಇದು ಎಜುಕೇಷನ್ ಅನ್ನೋದು, ಅದು ನಮ್ಮ ಲೈಫಲ್ಲಿ ಒಂದೊಂದೇ ಹಂತವಾಗಿ ನಮ್ಮೊಟ್ಟಿಗೆ ಬೆಳಿತಾನೆ ಹೋಗ್ಬಿಡತ್ತೆ. ಅದು ಅಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಗುರುವನ್ನ ಯಾವತ್ತಿದ್ರೂ ಸ್ಮರಿಸಬೇಕು. ಆ ಒಂದು ನಿಟ್ಟಲ್ಲಿ ಎಲ್ಲ ಟೀಚರ್ಸ್ಗಳು ಕೆಲಸ ಮಾಡಬೇಕು ಅಂತೀನಿ ನಾನು. ಎಲ್ಲರೂ ಕೂಡ ಯಾರೆಲ್ಲ ಶಿಕ್ಷಕರಾಗಿದ್ದೀರಾ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವೃತ್ತಿ ನಮ್ಮದು. ಓಕೆ, ಇದನ್ನು ಪ್ರೊಫೆಷನ್ ಅಂತಲೇ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ. ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ ನಾವೆಲ್ಲರೂ ಶಿಕ್ಷಕರಾಗಿದ್ದೀವಿ ಅನ್ನೋದು. ಈಗ ನಾನು ಸದ್ಯ ಕ್ವಿಟ್ ಮಾಡಿದ್ದೀನಿ, ಬಟ್ ಐ ಆಮ್ ಪ್ರೌಡ್ ಟು ಟೆಲ್ ದ್ಯಾಟ್ ಐ ಆಮ್ ಎ ಟೀಚರ್. ಓಕೆ, ಮತ್ತು ಈ ನಮ್ಮ ಎಜುಕೇಷನ್ ಅನ್ನೋದೇನಿದೆ ಅಲ್ಲ, ಬರೀ ಸರು ಮಿಸ್ಸು ಪಾಠ ಮಾಡಿದ್ರೆ ಮಾತ್ರ ಎಜುಕೇಷನ್, ಸ್ಕೂಲಿಗೆ ಹೋಗಿ ಕಲ್ತ್ರೆ ಮಾತ್ರ ಎಜುಕೇಷನ್ ಅಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ತಾಯಿ ಕೂಡ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋ ಹಾಗೆ ನಾವು ಮಕ್ಕಳಿಗೆ ಮನೆಯಿಂದನೇ ಆ ಪ್ರಿ KG, ಬೇಬಿ ಸಿಟ್ಟಿಂಗ್, ಬಿಫೋರ್ ದಟ್ ನಮ್ಮ ಮನೆಯಲ್ಲಿ ನಾವು ನಮ್ಮೊಟ್ಟಿಗೆ ನಮ್ಮ ಮಕ್ಕಳ ಜೊತೆಗೆ ಇರ್ತೀವಲ್ಲ, ಆಗ ಕೂಡ ನಾವು ಒಳ್ಳೆ ಸಂಸ್ಕೃತಿ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಕಲಿಕೆಯನ್ನು ಕೊಡ್ತಾ ಹೋದರೆ ಅದು ಅವರ ಎಜುಕೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಒಂದು ನಿಟ್ಟಲ್ಲಿ ಅವರಿಗೆ ಅದು ಸಹಾಯ ಆಗುತ್ತೆ ಅನ್ನೋದು ನನ್ನ ದೃಷ್ಟಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತ ಅನ್ನೋದಾದರೆ, ಈಗೆಲ್ಲ ಯಾರೆಲ್ಲ 10th ಪಾಸ್ ಮಾಡಿ ಈಗ PUಗೆ ಹೋಗ್ತಾ ಇದ್ದೀರಲ್ಲ, ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ನೀವು ಸೈನ್ಸ್ ತೊಗೊಂಡಿದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ನಾನು ನಿಮಗೆ ಸೈನ್ಸ್ ತೊಗೊಂಡು ನಾನು ಮ್ಯಾಥ್ಸ್ ಟೀಚರಾಗಿ ನಿಮಗೆ ಮ್ಯಾಥ್ನ ಮಾಡಿದ್ದು, ಇವಾಗ ನೀವೆಲ್ಲರೂ ಅದೇ ಎಜುಕೇಷನ್ಗೆ ಅದೇ ಒಂದು ಇದಕ್ಕೆ ಹೋಗ್ತಾ ಇರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾರೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ರಿ ಎಲ್ಲರೂ ಕೂಡ ಸೈನ್ಸ್ ತೊಗೊಂಡಿದ್ರು, ಆಲ್ಮೋಸ್ಟ್ ನಾಟ್ ಐ ಹೋಪ್ ಸೊ 99% ಎಲ್ಲರೂ ಸೈನ್ಸ್ ತೊಗೊಂಡಿದ್ದೀರಾ. ಖುಷಿ ಆಯಿತು. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ, ನಿಮ್ಮ ಎಜುಕೇಷನನ್ನು ಚೆನ್ನಾಗಿ ಮುಂದುವರಿಸಿ. ನ್ಯೂ ಬಿಗಿನಿಂಗ್ನ ನ್ಯೂ ಹೋಪಿಂದ, ನ್ಯೂ ಬ್ಲೆಸ್ಸಿಂಗ್ಸಿಂದ ಶುರು ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಸೈನ್ಸ್ ತೊಗೊಂಡಿದ್ದೀರಾ. ನಿಮ್ಮ ಕೋರ್ಸ್ ಚೆನ್ನಾಗಾಗಲಿ, ನಿಮ್ಮ ಈ 2 ವರ್ಷದ ಜರ್ನಿ ಕೂಡ ತುಂಬ ಹ್ಯಾಪಿಲಿ ಆಗಲಿ, ಆ್ಯಂಡ್ ಒಂದೊಳ್ಳೆ ಪರ್ಸೆಂಟೇಜ್ ಕೂಡ ನಿಮ್ಮದಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಯಾವುದೆಲ್ಲ ಕೋಚಿಂಗ್ಸ್ ಇದೆ ಅಲ್ಲ, ಅವೆಲ್ಲ ಇಫ್ ಪಾಸಿಬಲ್ ತೊಗೊಳ್ಳಿ, ಅದನ್ನು ಕೋಚಿಂಗ್ಸ್ ತೊಗೊಳ್ಳಿ. ಇಲ್ಲ ಅಂದರೆ ಮೊಬೈಲಲ್ಲಿ ಅವೈಲೇಬಲ್ ಇರುತ್ತೆ ಕ್ಲಾಸಸ್ಸು, ಅದು ತೊಗೊಳ್ಳಿ. ಪೇಯ್ಡ್ ಕ್ಲಾಸಸ್ ಇರುತ್ತೆ, ಅವನ್ನ ಅಟೆಂಡ್ ಮಾಡಿ. ದಯವಿಟ್ಟು ಈ ಸೆಕೆಂಡ್ PU ಏನಿದೆ ಅಲ್ಲ, ಅದರಲ್ಲಿ ತೊಗೊಳ್ಳಿ, ಒಂದು ಒಳ್ಳೆ ಪರ್ಸೆಂಟೇಜ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಈ ಎಕ್ಸ್ಟ್ರಾ CET ಅದೆಲ್ಲ ಏನಿದೆ ಎಲ್ಲವನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಹರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನೆಲ್ಲ ಮಕ್ಕಳಿಗೂ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಇವತ್ತು ಕೂಡ ನಿಮ್ಮ ಜೊತೆ ತೋರಿಸಿದೆ ನಾನು ನನ್ನ ಒಂದು ಬೆಸ್ಟ್ ಸ್ಟೂಡೆಂಟನ್ನ. ಹೀಗೆ ಒಂದು ಗ್ರೂಪೇ ಇತ್ತು ನನ್ನ ಸ್ಟೂಡೆಂಟ್ಸ್ದು. ಅವರೆಲ್ಲ ನನ್ನನ್ನು ಆ್ಯಸ್ ಎ ಮದರೇ ನೋಡ್ತಿದ್ರು. ನಾನು ಕೂಡ ಈವನ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಟೆಲ್ಲಿಂಗ್, ನಾನು ಕೂಡ ನನ್ನ ಮಕ್ಕಳ ಥರನೇ ಟ್ರೀಟ್ ಮಾಡ್ತಿದ್ದೆ. ನನಗೆ ಲಿಯೋ ಬೇರೆ ಆಗಿರಲಿಲ್ಲ, ಆಗಲಿನೂ ಇರಲಿಲ್ಲ. ಲಿಯೋ ಬೇರೆ ಆಗಿರಲಿಲ್ಲ, ಅವ್ರು ಬೇರೆ ಆಗಿರಲಿಲ್ಲ. ನಾನು ಕೂಡ ಅದೇ ಥರ ಅಮ್ಮ ಥರನೇ ಟ್ರೀಟ್ ಮಾಡಿದ್ದೀನಿ. ಹಾಗಾಗಿನೇ ಅವ್ರು ಇಲ್ಲಿವರೆಗೂ ಈ ಸಂಬಂಧವನ್ನು ಉಳಿಸ್ಕೊಂಡಿರೋದು. ಎಸ್, ನನ್ನೆಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆಯದಾಗಲಿ. ನನ್ನೆಲ್ಲ ಸ್ಟೂಡೆಂಟ್ಸ್ ಅಂತ ಅಷ್ಟೇ ಅಲ್ಲ, ನನ್ನ ವಿಡಿಯೋ ನೋಡ್ತಿರೋವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ಎಲ್ಲವೂ ಕೂಡ ಒಳ್ಳೆಯದಾಗಲಿ, ಯಶಸ್ಸನ್ನು ಕಾಣಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಹಾಗೆಯೇ ಯಾರಾದರೂ ಟೀಚರ್ಸ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ಎಸ್, ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಫಾರ್ ಯು, ನೀವು ಟೀಚರ್ ಆಗಿದ್ದೀರಾ ಅನ್ನೋದು ಅಲ್ವಾ. ಈ ಟೀಚರ್ ವೃತ್ತಿ ಅನ್ನೋದೇ ಒಂದು ಸ್ಪೆಷಲ್ ನಮಗೆ. ಸೊ ಟೀಚರ್ಸ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ರಿಯಲಿ ನಿಮಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಕಂಗ್ರೆಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೃತ್ತಿಯನ್ನು ತುಂಬ ಪ್ರಜ್ವಲವಾಗಿ ಮಾಡಿ. ಆ್ಯಂಡ್ ಏನೆಲ್ಲ ಇದೆಯಲ್ಲ ಈ ಎಜುಕೇಷನ್ ಸ್ಟೆಪ್ಸು ಎಲ್ಲವನ್ನು ತುಂಬ ಮೋಟಿವೇಟ್ ಆಗಿ ಕೊಡಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳನ್ನ ಮೋಟಿವೇಶನ್ ಹಾದಿಯಲ್ಲಿ ತೆಗೆದುಕೊಳ್ಳಿ. ಅವರೇ ಮತ್ತೊಂದು ದಿನ ಟೀಚರ್ಸ್ ಆಗಿ ಅಥವಾ ಯಾವ್ಯಾವುದೋ ದೊಡ್ಡ ಅದಕ್ಕಿಂತ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ಈ ಮಿಸ್ಸು, ಈ ಸರು ನಮ್ಗೆ ಇದನ್ನು ಕಲಿಸಿದ್ರಪ್ಪ ಅಂತ ಒಂದು ಸಲ ನೆನ್ಪು ಮಾಡ್ಕೊಳ್ತಾರಲ್ಲ, ಅಲ್ಲಿಗೆ ನಾವು ಕಲಿಸಿದ್ದು ಸಾರ್ಥಕ ಆಗುತ್ತೆ. ಹಾಗೆಯೇ ಪಾರದರ್ಶಕವಾಗಿರಿ. ಓಕೆ, ಏನಿದೆ ಅಲ್ಲ ನಮ್ಮಲ್ಲಿ ಏನಿದೆ ಅದು ನಿಜವಾಗಿದ್ದಾಗಿರಲಿ. ಇಟ್ ಮೀನ್ಸ್ ಒಳಗೊಂದು ಹೊರಗೊಂದು ಇಂಪಾರ್ಷಿಯಾಲಿಟಿ ಅದು ಬೇಡ ನಮಗೆ. ಪಾರ್ಷಿಯಲ್ ಆಗಿರಲಿ. ಓಕೆ, ಏನಿದೆ ಡೈರೆಕ್ಟ್ ಮೀನ್ಸ್ ಪಾರದರ್ಶಕ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಆ ಥರ ಏನಿದೆ ಅದನ್ನು ನೀವು ಡೈರೆಕ್ಟಾಗಿ ಓಪನ್ಲಿ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನೀನು ಇಲ್ಲಿ ತಪ್ಪು ಮಾಡ್ತಿದ್ಯಮ್ಮ, ನೀ ಇಲ್ಲಿ ತಪ್ಪು ಮಾಡ್ತಿದ್ಯಪ್ಪ, ಇದನ್ನೇ ಇದ್ದಾಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಹೇಳೋ ರೀತಿ ಚೆನ್ನಾಗಿರಲಿ ಅಷ್ಟೇ. ಇಟ್ ಮೀನ್ಸ್ ನಾವು ತುಂಬ ಸಿಟ್ಟು ಮಾಡಿ ಹೇಳಿದ್ರೆ ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗಲ್ಲ, ಅದು ನಿಮ್ಗೆ ಗೊತ್ತಿದೆ. ಸೊ ಅದನ್ನೇ ಸ್ವಲ್ಪ ಸೌಮ್ಯವಾಗಿ ತೊಗೊಳ್ಳಿ. ಸ್ವಲ್ಪ ಆ ಮಕ್ಕಳ ಹಾದಿಯಲ್ಲಿ ಹೋಗಿ ನೀವು ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಹೀಗೆಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಮಕ್ಕಳು ಕೂಡ ಇಂಪ್ರೂವ್ ಆಗ್ತಾರೆ. ಆ್ಯಂಡ್ ನಾವು ಒಂದು ಶಿಕ್ಷಕರಾಗಿ ಕಲಿಸಿದ್ದಕ್ಕೆ ನಮಗೂ ಕೂಡ ಅದೊಂದು ಹೆಮ್ಮೆ ಇರುತ್ತೆ. ಎಸ್, ಇದಾಗಿತ್ತು ನನ್ನ ಈ ಒಂದು ಪುಟಾಣಿ ವ್ಲಾಗ್. ನಾ ಏನಾದರೂ ಹೆಚ್ಚಿಗೆ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ತಪ್ಪಾಗಿ ಮಾತಾಡಿದ್ರು ಕೂಡ ಕ್ಷಮಿಸಿ. ನನಗೆ ಏನು ಅನಿಸುತ್ತೆ ಅದನ್ನು ಹೇಳೋ ಅಭ್ಯಾಸ ನನಗೆ, ನಿಮಗೆ ಗೊತ್ತಿದೆ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ. ಎಸ್, ಯಾರಾದರೂ ಟೀಚರ್ಸ್ ಆಗಿದ್ದರೆ ಥ್ಯಾಂಕ್ ಯು.
ಆ್ಯಂಡ್ ನನ್ನ ಟೀಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಜಯಶ್ರೀ ಮಿಸ್ ಆಗಿರ್ಬೋದು ಅಥವಾ ನಮ್ಮ ಸರ್ ಮುರಳಿ ಸರ್ ಆಗಿರ್ಬೋದು, ಯಾರಾದರೂ ರಮೇಶ್ ಸರ್ ಆಗಿರ್ಬೋದು, ಎಸ್ ನನ್ನ ಟೀಚರ್ಸ್ ಯಾರಾದರೂ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ಕಲಿಸಿದ್ದಕ್ಕೆ ನಾನು ಟೀಚರ್ ಆಗಿದ್ದೀನಿ, ಈಗ ನಾನು ಕಲಿಸಿದ್ದಕ್ಕೆ ನಮ್ಮ ಮಕ್ಕಳು ಒಂದೊಂದು ಪೊಸಿಷನಿಗೆ ಹೋಗ್ತಿದ್ದಾರೆ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಿಸ್, ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಪುಟಾಣಿ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾನು ನನ್ನ ಕುಟುಂಬದೊಟ್ಟಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್.